ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು.
ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ. ವಿಚಾರವಾಗಿ ನಟಿ ರಮ್ಯಾ ರಿಯಾಕ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಫಸ್ಟ್ ಅವರು ಸ್ವಾಗತಿಸಿದ್ರು. ಅನಂತರ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು ನಟಿ ರಮ್ಯಾ. ಹೀಗಾಗಬಾರ್ದಿತ್ತು ಅನ್ನೋ ಅರ್ಥದಲ್ಲಿ ದರ್ಶನ್ ಫ್ಯಾನ್ಸ್ಗೂ ಕೂಡ ಮೋಹಕ ತಾರೆ ರಮ್ಯಾ ಕಿವಿ ಮಾತು ಹೇಳಿದ್ದಾರೆ.